ಪ್ರತಿ ಕ್ಷೇತ್ರಕ್ಕೂ ಕೊಳ್ಳಿ ಇಡ್ತಿದೆ ಕೊಲ್ಲಿ ಯುದ್ಧ. ಹೋಟೆಲ್, ರೆಸಾರ್ಟ್, ಹೋಮ್ ಸ್ಟೇಗಳು ಖಾಲಿ. ಪ್ರವಾಸಿಗರು ಬರಲು ಹಿಂದೇಟು. ಅಸಲಿ ಕಾರಣ ಏನು? ಪ್ರವಾಸೋದ್ಯಮ ಯುದ್ಧಾಘಾತದ ಸ್ಟೋರಿ ಇದು. ಈ ಯುದ್ಧ ಯಾವ ಕ್ಷೇತ್ರವನ್ನು ಬಿಡ್ತಾ ಇಲ್ಲ. ಕೊಲ್ಲಿ ಯುದ್ಧದಿಂದಾಗಿ ಎಲ್ಲೆಡೆ ಕೊಳ್ಳಿ ಇಟ್ಟಂಗಾಗಿದೆ. ಕರ್ನಾಟಕದ ಪ್ರವಾಸೋದ್ಯಮಕ್ಕೂ ಕೂಡ ಯುದ್ಧದ ಬಿಸಿ ತಟ್ಟಿದೆ. ಯುದ್ಧದ ಪರಿಣಾಮ ಟೂರಿಸಂ ಸಂಕಷ್ಟ ಅನುಭವಿಸುವಂತಾಗಿದೆ. ಟೂರಿಸಂ ತಲ್ಲಣಗೊಂಡಿದೆ. ಈ ಕುರಿತು ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಕೊಲ್ಲಿ ಮಹಾಯುದ್ಧದಿಂದಾಗಿ ಪ್ರವಾಸೋದ್ಯಮಕ್ಕೂ ಕೂಡ ಬಿಸಿ ತಟ್ಟಿದೆ. ಕರ್ನಾಟಕದ ಪ್ರವಾಸೋದ್ಯಮಕ್ಕೆ ಪ್ರವಾಸಿಗರು ಬರದೆ ಸಂಕಷ್ಟ ಅನುಭವಿಸುವಂತಾಗಿದೆ. ಯಾವ ಕ್ಷೇತ್ರವನ್ನು ಕೂಡ ಈ ಯುದ್ಧದ ಪರಿಣಾಮ ಬಿಡ್ತಾ ಇಲ್ಲ. ಪೆಟ್ರೋಲಿಯಂ ಆಯ್ತು, ಅನಿಲ ಘಟಕದ್ದು ಕೂಡ ಆಯ್ತು. ಈಗ ಪ್ರವಾಸೋದ್ಯಮಕ್ಕೂ ಕೂಡ ಯುದ್ಧದ ಎಫೆಕ್ಟ್ ತಟ್ಟಿದೆ. ಟೂರಿಸ್ಟ್ಗಳು ಬರ್ತಾ ಇಲ್ಲ ಈ ಯುದ್ಧದಿಂದಾಗಿ. ಹಾಗಾಗಿ ರಾಜ್ಯದಲ್ಲಿ ಪ್ರವಾಸೋದ್ಯಮವನ್ನೇ ನಂಬಿಕೊಂಡು ಜೀವನ ಮಾಡ್ತಿರುವಂತಹವರ ಪರಿಸ್ಥಿತಿ ಹೇಳತೀರದಾಗಿದೆ. ಹೋಟೆಲ್ ರೂಮ್ಗಳು ಕೂಡ ಬುಕ್ ಆಗ್ತಾ ಇಲ್ಲ. ಟೂರಿಸ್ಟ್ಗಳು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಬೆಂಗಳೂರಿನ ಸ್ಟಾರ್ ಹೋಟೆಲ್ಸ್ ಮೇಲೆ ಯುದ್ಧದ ಎಫೆಕ್ಟ್ ತಟ್ಟಿದೆ. ಐಷಾರಾಮಿ ಸಾಮಾನ್ಯ ಹೋಟೆಲ್ಗಳ ಮೇಲೆ ಕೂಡ ಯುದ್ಧದ ಪರಿಣಾಮ ಬೀರಿದೆ. ಈ ಯುದ್ಧದಿಂದಾಗಿ ವ್ಯವಹಾರದಲ್ಲಿ ಗಣನೀಯವಾಗಿ ಇಳಿಕೆ ಕಂಡಿದೆ. ಲಾಡ್ಜಿಂಗ್, ಬೋರ್ಡಿಂಗ್ ಇಲ್ಲದೆ ಭಾರೀ ಸಂಕಷ್ಟ ಅನುಭವಿಸುವಂತಾಗಿದೆ. ಯುದ್ಧದ ಹಿನ್ನೆಲೆ ಬಹುರಾಷ್ಟ್ರೀಯ ಕಂಪನಿಗಳು ಸಭೆ ಕೂಡ ರದ್ದಾಗಿದೆ. ಎಂಎನ್ಸಿ ವಾರ್ಷಿಕ ಸಭೆ, ವಿದೇಶಿ ಪ್ರತಿನಿಧಿಗಳ ಸಭೆ ಕೂಡ ರದ್ದಾಗಿದೆ. ಕೊಲ್ಲಿ ದೇಶಗಳಿಂದ ಬರ್ತಾ ಇದ್ದಂತಹ ವಿಮಾನಗಳು ಕೂಡ ಬಂದ್ ಆಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯಕ್ಕೆ ಬರ್ತಾ ಇದ್ದಂತಹ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಇಳಿಕೆ ಕಂಡಿದೆ. ಬೆಂಗಳೂರಿನಲ್ಲಿ 30% ರೂಮ್ ಬುಕಿಂಗ್ ಕಡಿತಗೊಂಡಿದೆ. ಒಂದು ತಿಂಗಳಲ್ಲಿ 200 ಕೋಟಿಗೂ ಅಧಿಕ ಖೋತ ಆಗಿದೆ. ಕಳೆದ 3 ವಾರಗಳಲ್ಲಿ 150 ಕೋಟಿಯಷ್ಟು ವ್ಯವಹಾರ ನಷ್ಟ ಆಗಿದೆ. ಈ ಬಗ್ಗೆ ಉದ್ಯಮಿಗಳು ನಷ್ಟದ ಬಗ್ಗೆ ಹೇಳ್ಕೊಂಡಿದ್ದಾರೆ. ತಮ್ಮ ಪ್ರೀಮಿಯಂ ಆದಾಯವನ್ನ ಕಳೆದುಕೊಂಡಿದ್ದಾರೆ. ಐಷಾರಾಮಿ ಹೋಟೆಲ್ಗಳು, ಸಣ್ಣ ಮತ್ತು ಮಧ್ಯಮ ಹೋಟೆಲ್ಗಳು ದಿನನಿತ್ಯದ ನಿರ್ವಹಣಾ ವೆಚ್ಚವನ್ನ ಕೂಡ ಸರಿದೂಗಿಸೋದಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೋಟೆಲ್, ಲಾಡ್ಜ್, ರೆಸಾರ್ಟ್, ಹೋಮ್ ಸ್ಟೇ ಪ್ರವಾಸೋದ್ಯಮಕ್ಕೆ ಕೊಲ್ಲಿ ಯುದ್ಧ ಕೊಳ್ಳಿ ಇಟ್ಟಿದೆ. ಮೈಸೂರಿನಲ್ಲಿ ಪ್ರವಾಸೋದ್ಯಮ ಸಂಪೂರ್ಣವಾಗಿ ಕುಸಿತಗೊಂಡಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಪ್ರವಾಸೋದ್ಯಮ ಅತಿ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿತ್ತು. ಮೈಸೂರಿನ ಪ್ರವಾಸಿ ತಾಣಗಳನ್ನ ನೋಡೋದಕ್ಕೆ, ಕಣ್ತುಂಬಿಕೊಳ್ಳೋದಕ್ಕೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ವಿದೇಶದಿಂದ ಮೈಸೂರಿಗೆ ಬರ್ತಾ ಇದ್ರು. ಈಗ 40% ಅಷ್ಟು ಹೋಟೆಲ್ ರೂಮ್ಗಳು ಖಾಲಿಯಾಗಿದೆ. ವಾರಾಂತ್ಯದಲ್ಲೂ ಕೂಡ ಪ್ರವಾಸಿಗರು ಬರ್ತಾ ಇಲ್ಲ. ವೀಕೆಂಡ್ಗಳಲ್ಲಿ ಮೈಸೂರಲ್ಲಿ ಪ್ರವಾಸಿ ತಾಣಗಳಿಗೆ ಹೋಗೋದಕ್ಕಾಗ್ತಿರ್ಲಿಲ್ಲ. ಅಷ್ಟು ಜನಸಂಖ್ಯೆ ಇರ್ತಾ ಇತ್ತು. ಹೋಟೆಲ್ಗಳ ರೂಮ್ಗಳು ಸಿಗ್ತಾ ಇರಲಿಲ್ಲ. ಅಷ್ಟು ಬುಕ್ ಆಗಿ ಹೋಗ್ತಾ ಇತ್ತು. ಈಗ ನೋಡಿದ್ರೆ ಎಲ್ಲ ಖಾಲಿ ಇದೆ. ವಿದೇಶಿ ಪ್ರವಾಸಿಗರಂತೂ ಕಾಣೋದೇ ಇಲ್ಲ. ಅರಮನೆ ನೋಡೋದಕ್ಕೆ ಜನ ಬರ್ತಾ ಇಲ್ಲ. ಮೈಸೂರಿನ ಸುತ್ತಮುತ್ತಲ ತಾಣಗಳು ಕೂಡ ಖಾಲಿಯಾಗಿದೆ. ವೀಕೆಂಡ್ನಲ್ಲೂ ಕೂಡ ರೂಮ್ ಬುಕಿಂಗ್ ಕ್ಷೀಣಿಸಿದೆ. ಮೈಸೂರು ಪ್ರವಾಸೋದ್ಯಮಕ್ಕೆ ಇದರಿಂದಾಗಿ ದೊಡ್ಡ ಪೆಟ್ಟು ಬಿದ್ದಿದೆ. ಮೈಸೂರು ಅರಮನೆಯಲ್ಲಂತೂ ವಿದೇಶಿ ಪ್ರವಾಸಿಗರು ತುಂಬಿ ತುಳುಕ್ತಾ ಇದ್ರು. ಆದ್ರೆ ಈಗ ಅಲ್ಲಿ ಎಲ್ಲಿ ನೋಡಿದ್ರು ಕೂಡ ವಿದೇಶಿಗರು ಕಾಣಿಸ್ತಾ ಇಲ್ಲ. ವಿದೇಶಿಗರ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗಿದೆ. ಹೀಗಾಗಿ ಆ ಹೋಟೆಲ್ಗಳಲ್ಲಿ ಉಳ್ಕೊಳ್ತಾರಲ್ಲ, ಆ ಹೋಟೆಲ್ಗಳು ಕೂಡ ಖಾಲಿಯಾಗಿದೆ. ಹಿನ್ನಡೆಯಾಗಿದೆ ಪ್ರವಾಸೋದ್ಯಮಕ್ಕೆ. ಕಾರಣ ಏನಂತಂದ್ರೆ ಕಮರ್ಷಿಯಲ್ ಗ್ಯಾಸು ಸಮಸ್ಯೆ ಇತ್ಯರ್ಥ ಆಗಿಲ್ಲ. ಸಾಕಷ್ಟು ಹೋಟೆಲ್ಗಳು ಮುಚ್ಚಿದೆ. ಆಮೇಲೆ ಜನ ಕೂಡ ಪ್ರವಾಸಿಗರು ಎದುರ್ತಾ ಇದ್ದಾರೆ. ಪ್ರವಾಸೋದ್ಯಮ ಮೈಸೂರು ಹೇಗೆ ಹೋಗೋದು, ಊಟ ತಿಂಡಿ ಸರಿಯಾಗಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಎಲ್ಲ ಕಡೆನೂ ಸಮಸ್ಯೆ ಆಗಿಬಿಟ್ಟಿದೆ. ಕೆಲವು ಹೋಟೆಲ್ಗಳಲ್ಲಿ ಮುಚ್ಚಿದಾವೆ, ಕೆಲವು ಹೋಟೆಲ್ಗಳಲ್ಲಿ ಐಟಮ್ ಕಡಿಮೆ ಮಾಡಿದ್ದಾರೆ. ಇನ್ನು ಕೆಲವು ಹೋಟೆಲ್ಗಳಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡು ಸೌದೆಯಿಂದ ಮತ್ತೆ ಒಟ್ಟಿನ ಒಲೆಗಳಿಂದ ಊಟೋಪಚಾರ ತಯಾರಿಸಿ ಮಾರ್ತಾ ಇದ್ದಾರೆ. ಎಲ್ಲದಕ್ಕೂ ಸಮಸ್ಯೆ ಗ್ಯಾಸು ಯಾವ ರೀತಿ ಯಾವತ್ತೂ ಇತ್ಯರ್ಥ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದೇ ರೀತಿ ರೈತರು ಬೆಳೆದಂತ ಹಣ್ಣು ತರಕಾರಿಗಳು ಕೂಡ ಸಾಕಷ್ಟು
ಕುಸಿದಿದೆ. ವ್ಯಾಪಾರದಲ್ಲಿ ಬೆಲೆಯಲ್ಲೂ ಕುಸಿದಿದೆ. ಮದುವೆ ಸೀಸನ್ನು, ಪ್ರವಾಸಿಗರ ಸೀಸನ್ ಇದು. ಏಕೆಂದರೆ ಇದು ಎಲ್ಲ ಸ್ಕೂಲು ಕಾಲೇಜುಗಳು ಎಲ್ಲ ಸರ್ಕಾರಿ ರಜೆಗಳಿರ್ತವೆ. ಇಂತಹ ಸಂದರ್ಭದಲ್ಲಿ ಜನ ಸಾಕಷ್ಟು ಮೈಸೂರಿಗೆ ಬರ್ತಾ ಇದ್ರು. ಎಲ್ರಿಗೂ ಕೂಡ ವ್ಯಾಪಾರ ವಹಿವಾಟು ಯಥೇಚ್ಛವಾಗಿ ಆಗ್ತಾ ಇತ್ತು. ಈಗ ಜನ ನೋಡಿದ್ರೆ ಏನು ಈಗ ಲಾಂಗ್ ವೀಕೆಂಡ್ ಬಂದಿದೆ, ಜನ ಅಷ್ಟಾಗಿ ಕಾಣಿಸ್ತಾ ಇಲ್ಲ, ಜನ ಅಷ್ಟಾಗಿ ಮೈಸೂರಿಗೆ ಬರ್ತಾ ಇಲ್ಲ. ಅದರಿಂದ ಇರಾನ್ ಮತ್ತೆ ಇಸ್ರೇಲ್ ಅಮೆರಿಕ ವಾರ್ ನಡೀತಾ ಇದ್ದಂತ ಸಂದರ್ಭ ಆಗ್ತಾ ಇದೆ. ಅಂದರೆ ವಾರ್ ನಡೀತಾ ಇದೆ ಇರಾನ್, ಇಸ್ರೇಲ್, ಅಮೆರಿಕ. ಹಾಗಾಗಿ ಮೈಸೂರಿಗೆ ಯಾರೇ ಥರ ಟೂರಿಸ್ಟ್ ಬರ್ತಾ ಇಲ್ಲ. ರೆಸ್ಟೋರೆಂಟ್ ಆಗ್ಬೋದು ಮತ್ತು ಹೋಟೆಲ್ಸ್ ಆಗ್ಬೋದು ಎಲ್ಲ ಖಾಲಿ ಹೊಡಿತಾ ಇದೆ. ವ್ಯಾಪಾರ ಎಲ್ಲ ಕುಸ್ತಿದೆ. ಮೇಜರು ವಾರ್ ನಡೀತಾ ಇದೆ. ಅದೇ ಟೂರಿಸಮ್ ಯಾರೂ ಬರ್ತಾ ಇಲ್ಲ. ಪ್ರವಾಸೋದ್ಯಮ ಇಲಾಖೆ ತುಂಬಾ ಕುಸ್ತಿದೆ. ಈಗ ಸಮ್ಮರ್ ಹಾಲಿಡೇಸು, ಸ್ಕೂಲ್ ಎಲ್ಲ ರಜೆ ಇದೆ ಮಕ್ಕಳಿಗೆ. ಅದರಿಂದಾಡಿ ಎಲ್ಲ ಬರಬೇಕಿತ್ತು. ಈಗ ಆಲ್ರೆಡಿ ಸ್ಟಾರ್ಟ್ ಆಗಬೇಕಿತ್ತು ಸೀಸನ್ನು. ಅಂದರೆ ಮೈಸೂರಲ್ಲಿ ಯಾರೂ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ಬಿಸ್ನೆಸ್ಸು. ಯಾರೂ ಟೂರಿಸ್ಟ್ ಬರ್ತಾ ಇಲ್ಲ ಮೈಸೂರಿಗೆ. ರೆಗ್ಯುಲರ್ ಕಸ್ಟಮರು ಸಹ ಕಮ್ಮಿ ಆಗಿದ್ದಾರೆ. ಅವರು ಕೂಡ ಕಮ್ಮಿ ಆಗಿದ್ದಾರೆ. ಲಾಸ್ಟ್ ಇಯರ್ ವಹಿಸ್ಕೊಂಡ್ರೆ ಈಗ ಒಂದು 20% 30% ಅಷ್ಟು ಆಗ್ತಾ ಇಲ್ಲ. ಲಾಸ್ಟ್ ಇಯರ್ ವಹಿಸ್ಕೊಂಡ್ರೆ ಒಂದು 40% ಬರ್ಬೋದು, 60% ಇಲ್ಲ. ಇರಾನ್ ಮತ್ತೆ ಮೈಸೂರಿನಲ್ಲಿ ಟೂರಿಸಂ ತಲ್ಲಣಿಸಿ ಹೋಗ್ತಾ ಇದೆ. ವಾರಾಂತ್ಯಕ್ಕೆ ಹೆಚ್ಚು ಪ್ರವಾಸಿಗರು ಬರ್ತಾ ಇದ್ರು. ಯುದ್ಧ ಶುರುವಾದ ಮೇಲೆ ಪ್ರವಾಸಿಗರು ಕ್ಷೀಣಿಸಿದ್ದಾರೆ. ಹೆಚ್ಚು ಪ್ರವಾಸಿಗರು ಬರ್ತಾ ಇಲ್ಲ ಮೈಸೂರಿನ ಕಡೆಗೆ. 40% ಹೋಟೆಲ್ ರೂಮ್ಗಳು ಕೂಡ ಖಾಲಿಯಾಗಿದೆ. ವಾರಾಂತ್ಯದಲ್ಲಂತೂ ಹೋಟೆಲ್ಗಳು ತುಂಬಿರ್ತಾ ಇತ್ತು, ಆದರೆ 40% ಖಾಲಿಯಾಗಿದೆ. ವಾರಾಂತ್ಯದಲ್ಲಿ ಈಗ ರೂಮ್ಗಳೆಲ್ಲ ಖಾಲಿಯಾಗಿದೆ. ಇದಕ್ಕಿಂತ ಮುಂಚೆ ರೂಮ್ಗಳೇ ಸಿಗ್ತಾ ಇರಲಿಲ್ಲ. ಈಗ ರೆಸಾರ್ಟ್, ಲಾಡ್ಜ್ಗಳು ಕೂಡ ಖಾಲಿಯಾಗಿದೆ. ಪ್ರವಾಸಿಗರಿಗೆ ಮೈಸೂರು ಕೇಂದ್ರ ಸ್ಥಾನ. ಸಾಂಸ್ಕೃತಿಕ ನಗರಿಗೆ ಪ್ರವಾಸಿಗರು ದಾಂಗುಡಿ ಇಡ್ತಾ ಇದ್ರು. ಮೈಸೂರಲ್ಲೇ ಸ್ಟೇ ಆಗ್ತಾ ಇದ್ರು ಪ್ರವಾಸಿಗರು. ಇದರಿಂದಾಗಿ ಅಲ್ಲಿನ ಹೋಟೆಲ್ಗಳಿಗೆ ಹೆಚ್ಚು ಲಾಭ ಆಗ್ತಾ ಇತ್ತು. ಮೈಸೂರಿಂದ ಸುತ್ತಮುತ್ತ ಪ್ಲೇಸ್ಗಳನ್ನ ನೋಡೋದಕ್ಕೆ ಅಲ್ಲೆಲ್ಲ ಓಡಾಡ್ತಾ ಇದ್ರು. ಅರಮನೆಗೆ ಆಗಮಿಸುವವರ ಸಂಖ್ಯೆ ಕೂಡ ಗಣನೀಯವಾಗಿ ಕ್ಷೀಣಿಸಿದೆ. ವಿದೇಶಿ ಪ್ರವಾಸಿಗರಂತೂ ಈಗ ಕಾಣೋದೇ ಇಲ್ಲ. ಮೈಸೂರಿನ ಯಾವೆಲ್ಲ ಪ್ರವಾಸಿ ತಾಣಗಳಿದೆ ಅಲ್ಲೇ ಕಾಣಿಸ್ತಾ ಇಲ್ಲ ವಿದೇಶಿಗರು. ಬಂಡೀಪುರ, ಕೊಡಗು ಕೂಡ ಖಾಲಿಯಾಗಿದೆ. ನಾಗರಹೊಳೆ, ಕಬಿನಿ, ಹಿನ್ನೀರಿನಲ್ಲೂ ಕೂಡ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗಿದೆ. ಪ್ರವಾಸೋದ್ಯಮಕ್ಕೆ ಮಹಾಯುದ್ಧದ ಆಘಾತ. ಉತ್ತರ ಕನ್ನಡ ಜಿಲ್ಲೆ ಪ್ರವಾಸೋದ್ಯಮದ ಮೇಲೆ ಯುದ್ಧದ ಕರಿ ನೆರಳು ಬೀರಿದೆ. ಪ್ರವಾಸಿ ತಾಣಗಳು ಬಣಗುಡ್ತಿದೆ. ಆರ್ಥಿಕತೆಗೆ ಇದರಿಂದಾಗಿ ದೊಡ್ಡ ಪೆಟ್ಟು ಬೀಳುವಂತಾಗಿದೆ. ದಾಂಡೇಲಿ, ಗೋಕರ್ಣ, ಮುರುಡೇಶ್ವರ, ಕಾರವಾರ ಖಾಲಿಯಾಗಿದೆ. ಪ್ರವಾಸಿಗರ ಸಂಖ್ಯೆ ಭಾರೀ ಕುಸಿತ ಕಂಡಿದೆ. ಉತ್ತರ ಕನ್ನಡದಲ್ಲಿ ಹೆಚ್ಚು ಪ್ರವಾಸಿಗರು ಹೋಗ್ತಾ ಇದ್ದಂತಹ ಸ್ಥಳಗಳಿದು. ದಾಂಡೇಲಿ, ಗೋಕರ್ಣ, ಮುರುಡೇಶ್ವರದಲ್ಲಿ ಸಾಮಾನ್ಯವಾಗಿ ವಿದೇಶಿ ಪ್ರಜೆಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಸಿಗ್ತಾ ಇದ್ರು. ಯುದ್ಧದ ಬಳಿಕ ಪ್ರವಾಸೋದ್ಯಮದಲ್ಲಿ ಭಾರೀ ಕುಸಿತ ಆಗಿದೆ. ಮೊದಲು ವಾರಕ್ಕೆ 8 ರಿಂದ 10 ಕೋಟಿಯಷ್ಟು ಲಾಭ ಆಗ್ತಾ ಇತ್ತು. ಈ ಯುದ್ಧ ಶುರು ಆದ್ಮೇಲೆ 4 ಕೋಟಿಗೆ ಅದು ಕುಸಿತ ಆಗಿದೆ. 4 ಕೋಟಿಯಷ್ಟು ಮಾತ್ರ ಈಗ ಆದಾಯ ಸಿಗ್ತಾ ಇದೆ. ಗ್ಯಾಸ್ ಇಲ್ಲದೆ ಪ್ರವಾಸಿಗರು ಕೇಳಿದಂತಹ ತಿಂಡಿಯನ್ನ ಕೂಡ ಕೊಡೋದಕ್ಕಾಗ್ತಾ ಇಲ್ಲ. ಪ್ರವಾಸಿಗರ ಬುಕಿಂಗ್ 90% ರಿಂದ 50% ಕುಸಿತಗೊಂಡಿದೆ. ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣಗಳಿದೆಲ್ಲ. ದಾಂಡೇಲಿ, ಮುರುಡೇಶ್ವರ, ಬೋಟಿಂಗ್ನ ವ್ಯವಸ್ಥೆ ಇರ್ತಾ ಇತ್ತು. ಆ ಪ್ರಕೃತಿಯ ಸೌಂದರ್ಯ ಹೆಚ್ಚು ಆಕರ್ಷಿಸ್ತಾ ಇತ್ತು ಪ್ರವಾಸಿಗರನ್ನ. ಆದರೆ ಯುದ್ಧದ ಕಾರಣದಿಂದಾಗಿ ಈಗ ಉತ್ತರ ಕನ್ನಡಕ್ಕೂ ಕೂಡ ಟೂರಿಸಂಗೆ ಒಂದು ದೊಡ್ಡ ಹೊಡೆತ ಬಿದ್ದಿದೆ. ಈಗ ಬೇಸಿಗೆನೂ ಜಾಸ್ತಿ ಇದೆ. ಇಲ್ಲಿ ಬಿಸಿಲು, ಸೆಕೆ ಇದು ಜಾಸ್ತಿ ಇದೆ. ಆಲ್ರೆಡಿ ಗೋಕರ್ಣದಲ್ಲಿ ಏನಾಗಿದೆ, ಸ್ವಲ್ಪ ಟೂರಿಸ್ಟ್ ಪ್ರತಿ ವರ್ಷವೂ ಅವರು ಬಂದವರು ಮಾರ್ಚ್ವರೆಗೆ ಉಳಿತಾರೆ. ಮಾರ್ಚ್ ನಂತರ ಅವರು ಹೊರಡ್ತಾರೆ. ಅಂದರೆ ಏಪ್ರಿಲ್ ಮೇ 2 ತಿಂಗಳು ತುಂಬ ಸೆಕೆ ಇರೋದ್ರಿಂದ ಸ್ವಲ್ಪ ಫಾರಿನ್ ಟೂರಿಸ್ಟು ಹೊರಡ್ತಾರೆ. ಮತ್ತು ಇವಾಗ ಯುದ್ಧ ನಡೀತಾ ಇದೆ ಬೇರೆ. ರಷ್ಯನ್ ಬರೋದು ಸ್ವಲ್ಪ ಕಡಿಮೆ ಆಗಿರ್ಬೋದು. ಯಾಕೆಂದರೆ ಇಸ್ರೇಲ್ ಮತ್ತು ರಷ್ಯನ್ ಟೂರಿಸ್ಟ್ ಕಡಿಮೆ ಆಗಿರ್ಬೋದು. ಯುದ್ಧ 2 ದೇಶಕ್ಕೆ ಯುದ್ಧದ ಎಫೆಕ್ಟ್ ಇದೆ. ಉಳಿದಂತೆ ಬೇರೆ ಇವರು ಬರ್ತಾ ಇದ್ದಾರೆ, ಏನು ಬೇರೆ ದೇಶದವರು ಬರ್ತಾ ಇದ್ದಾರೆ. ಆದರೆ ಸೆಕೆ ಮತ್ತು ಹೋಟೆಲ್ಗಳಲ್ಲೆಲ್ಲ ಗ್ಯಾಸ್ಗಳು ಪ್ರಾಬ್ಲಮ್ಮು, ಪೆಟ್ರೋಲಿಯಂ ಉತ್ಪನ್ನಗಳದ್ದು ಇದರೆಲ್ಲ ಪ್ರಾಬ್ಲಮ್ಮು, ಅದೆಲ್ಲ ಸ್ವಲ್ಪ ಎಫೆಕ್ಟ್ ಆಗಿದೆ. ಆಗಿಲ್ಲ ಅಂತಲ್ಲ. ಇದೆಲ್ಲ ಸರಿ ಆದರೆ ಮುಂದಿನ ದಿನಗಳಲ್ಲಿ ಟೂರಿಸ್ಟ್ಗಳು ತುಂಬ ಜನ ಬರ್ಬೋದು, ನಿರೀಕ್ಷೆ ಇದೆ. ಲೋಕಲ್ ಟೂರಿಸ್ಟು ಸ್ವಲ್ಪ ಹೋಗೋದನ್ನು ಕಡಿಮೆ ಮಾಡಿದ್ದಾರೆ. ಯಾಕೆಂದರೆ ಗ್ಯಾಸ್ಗಳು ಪ್ರಾಬ್ಲಮ್ ಇರೋದ್ರಿಂದ ಅದರಿಂದ ಸ್ವಲ್ಪ ಕಡಿಮೆ ಆಗಿರ್ಬೋದು ಟೂರಿಸ್ಟು. ಯುದ್ಧ ಇದೆಲ್ಲ ಸರಿ ಆದರೆ ಎಲ್ಲ ಕರೆಕ್ಟ್ ಆಗುತ್ತೆ. ಹಾಸನ ಜಿಲ್ಲೆ ಪ್ರವಾಸೋದ್ಯಮಕ್ಕೆ ಕೂಡ ಯುದ್ಧಾಘಾತ ಉಂಟಾಗಿದೆ.
ಹಾಸನ ಜಿಲ್ಲೆಯ ಹೋಮ್ ಸ್ಟೇ ರೆಸಾರ್ಟ್ಗಳಿಗೂ ಕೂಡ ಈ ಗ್ಯಾಸ್ನ ಬಿಸಿ ತಟ್ಟಿದೆ. ಊಟದ ಸಮಸ್ಯೆಯಿಂದಾಗಿ ರೆಸಾರ್ಟ್ಗಳತ್ತ ಜನ ಬರ್ತಾ ಇಲ್ಲ. ಗಣನೀಯವಾಗಿ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗಿದೆ. ಹಾಸನ ಜಿಲ್ಲೆಯ ಪ್ರವಾಸೋದ್ಯಮಕ್ಕೂ ಕೂಡ ಈ ಯುದ್ಧದ ಎಫೆಕ್ಟ್ ತಟ್ಟಿದೆ. ಗಣನೀಯವಾಗಿ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗಿದೆ. ವೀಕೆಂಡ್ನಲ್ಲಿ ಆಗ್ತಾ ಇದ್ದಂತಹ ಬಿಸ್ನೆಸ್ಗೆ ಕೂಡ ಬಿಸಿ ತಟ್ಟಿದೆ. ಹಾಸನ ಜಿಲ್ಲೆ ಅಂದ್ರು ಶಿಲ್ಪ ಕಲೆಗಳ ತವರೂರು. ಐತಿಹಾಸಿಕ ಸ್ಥಳಗಳನ್ನ ವೀಕ್ಷಣೆ ಮಾಡೋದಕ್ಕೆ ಹಾಸನಕ್ಕೆ ಕೂಡ ವಿದೇಶಿ ಪ್ರವಾಸಿಗರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ರು. ಈಗ ಯುದ್ಧದಿಂದಾಗಿ ಒಂದ್ ಕಡೆ ವಿಮಾನದ ದರ ಕೂಡ ಹೆಚ್ಚಳವಾಗಿದೆ. ಈ ಪ್ರವಾಸಿಗರು ಹೆಚ್ಚು ಬರ್ತಾ ಇಲ್ಲ. ಪ್ರತಿಯೊಂದು ದೇಶಕ್ಕೂ ಕೂಡ ಯುದ್ಧದ ಎಫೆಕ್ಟ್ ಆಗ್ತಾ ಇದೆ. ಪ್ರತಿಯೊಂದು ಕ್ಷೇತ್ರವನ್ನ ಕೂಡ ಈ ಯುದ್ಧದ ಎಫೆಕ್ಟ್ ಕಾಡ್ತಾ ಇದೆ. ಹೀಗಾಗಿ ಹಾಸನದಲ್ಲಿ ಕೂಡ ಸಾಕಷ್ಟು ಸಮಸ್ಯೆ ಎದುರಾಗಿದೆ. ಉದ್ಯಮದ ಮೇಲೆ ಸಾಕಷ್ಟು ಪರಿಣಾಮ ಬೀರಿರುತ್ತದೆ. ಅದರಲ್ಲೂ ಕರ್ನಾಟಕದ ಸಕಲೇಶಪುರದ ವಿವಿಧ ಪ್ರೇಕ್ಷಣೀಯ ಸ್ಥಳಗಳಿದ್ದು ಇದನ್ನು ವೀಕ್ಷಿಸಲು ಸಾವಿರಾರು ಪ್ರೇಕ್ಷಕರು ಬರುತ್ತಾರೆ. ಹಾಗಾಗಿ ಸಕಲೇಶಪುರದ ಸುತ್ತಮುತ್ತ ಅನೇಕ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳು ನಡೆಯುತ್ತಿದ್ದು, ಆದರೆ ಯುದ್ಧದಿಂದಾಗಿ ಅನೇಕ ಕಡೆ ಅನಿಲದ ಕೊರತೆ ಎದ್ದು ಕಾಣುತ್ತಿದ್ದು ಪ್ರವಾಸಿಗರು ಬರುವವರ ಸಂಖ್ಯೆ ಕಡಿಮೆಯಾಗಿದೆ. ಬಂದ ಪ್ರವಾಸಿಗರನ್ನು ಸತ್ಕರಿಸಲು ಎಲ್ಲ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳಲ್ಲಿ ಸೌದೆ ಒಲೆಗೆ ಮೊರೆ ಹೋಗಿರುತ್ತೇವೆ. ಆದ್ದರಿಂದ ಪ್ರವಾಸಿಗರ ಸಂಖ್ಯೆ ತುಂಬ ಕ್ಷೀಣಿಸುತ್ತಿದೆ. ಉದ್ಯಮದ